ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿಯೋಗ ಮೊದಲನೆಯ ಅಧ್ಯಾಯ, ವಾಟ್ ಈಸ್ ಭಕ್ತಿ, ಭಕ್ತಿಯ ಪರಿಭಾಷೆ, ಭಗವಂತನನ್ನು ಅತ್ಯಪಾರವಾಗಿ ಪ್ರೀತಿಸುವುದು ಭಕ್ತಿ. ಎರಡನೆಯ ಅಧ್ಯಾಯ, ಫಿಲಾಸಫಿ ಆಫ್ ಈಶ್ವರ, ಈಶ್ವರ ತತ್ವ. ಯಾರು ಈಶ್ವರ? ಸಾಕಾರ ಭಗವಂತ, ಅಹೇತುಕ ಪ್ರೇಮ ಸ್ವರೂಪನಾದ ಭಗವಂತ. ಭಕ್ತ ಅಖಂಡ ನಿರಾಕಾರ ಪರಬ್ರಹ್ಮವನ್ನು ಪ್ರೀತಿಸಲಾಗದು ಎಂದು ಅದರದೇ ಮಾನವ ಮನ ಬುದ್ಧಿ ಗ್ರಹಿಸಬಹುದಾದ ಅತ್ಯುನ್ನತ ಕಲ್ಪನೆ ಈಶ್ವರನನ್ನು ಕಂಡುಹಿಡಿದು ಅವನನ್ನು ಆರಾಧನೆ ಮಾಡ್ತಾನೆ, ಉಪಾಸನೆ ಮಾಡುತ್ತಾನೆ. ಭಕ್ತರ ಭಗವಂತ, ಜ್ಞಾನಿಗಳ ನಿರಾಕಾರ ಬ್ರಹ್ಮ ಎರಡೂ ಬೇರೆ ಬೇರೆ ಅಲ್ಲ. ಇದು ಹೇಗೆಂದರೆ, ಮಣ್ಣು ಮತ್ತು ಮಣ್ಣಿನಿಂದ ಆದ ಮಣ್ಣಿನ ಗೊಂಬೆ ಎರಡೂ ಬೇರೆ ಬೇರೆ ಅಲ್ಲ. ಅದೇ ರೀತಿ ಭಗವಾನ್ ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ 4ನೆಯ ಅಧ್ಯಾಯದ 4ನೆಯ ಪಾದದಲ್ಲಿ ಮುಕ್ತ ಪುರುಷನಾದವನು ಅನಂತ ಶಕ್ತಿ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ಆದರೆ ಸೃಷ್ಟಿ ಸ್ಥಿತಿ ಲಯ ಮಾಡುವ ಸಾಮರ್ಥ್ಯ ಅವನಿಗಿಲ್ಲ. ಇಡೀ ಜಗತ್ತಿನ ಒಡೆತನ, ಈಶತ್ವ, ಅಧಿಪತತ್ವ ಅದು ಅವನಿಗೆ ಲಭಿಸುವುದಿಲ್ಲ ಎಂದು ವ್ಯಾಖ್ಯಾನಿಸಿದ್ದಾರೆ. ಇದನ್ನು ವಿವರಿಸುತ್ತಾ ರಾಮಾನುಜಾಚಾರ್ಯರು ಮತ್ತು ಶಂಕರಾಚಾರ್ಯರು ಇರುವರು ಈ ಮತವನ್ನು ವಿಶದೀಕರಿಸಿದ್ದಾರೆ. ಅದನ್ನು ನಾವು ಕಳೆದ ಬಾರಿ ನೋಡಿದ್ವಿ. ಹೀಗೆ ಈಶ್ವರನನ್ನು ಅಪಾರವಾಗಿ ಪ್ರೀತಿಸಿ ಆ ಮಾರ್ಗದಲ್ಲಿ ಮುಂದುವರಿಯುವುದು ಭಕ್ತಿ ಯೋಗ. 3ನೆಯ ಅಧ್ಯಾಯದ ಹೆಸರು ರಿಯಲೈಸೇಷನ್, ದ ಗೋಲ್ ಆಫ್ ಭಕ್ತಿ ಯೋಗ. ಭಕ್ತಿ ಯೋಗದ ಗುರಿ ಭಗವತ್ ಸಾಕ್ಷಾತ್ಕಾರ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತಹ ಜಟಿಲವಾದ ತರ್ಕ ವಿಚಾರ ಚರ್ಚೆ ಇವೆಲ್ಲ ಭಕ್ತನಿಗೆ ಕೇವಲ ತನ್ನ ಶ್ರದ್ಧೆಯನ್ನು ಬಲಪಡಿಸಲು ಬೇಕು ಅಷ್ಟೇ. ಅದಕ್ಕಿಂತ ಅಧಿಕ ಪ್ರಯೋಜನ ಅವನಿಗೆ ತರ್ಕ ಚರ್ಚೆ ವಾದ ವಿವಾದಗಳಿಂದ ಅಂಥದ್ದೇನೂ ಇಲ್ಲ. ಅವನು ಭಕ್ತ ತರ್ಕ ಎನ್ನುವ, ವಾದ ವಿವಾದ ಎನ್ನುವ ಇಕ್ಕಟ್ಟಾದ ರಸ್ತೆಯನ್ನು ದಾಟಿ, ಗೋಜಲಾದ ರಸ್ತೆಯನ್ನು ದಾಟಿ ಸಾಕ್ಷಾತ್ಕಾರವೆನ್ನುವ ವಿಶಾಲವಾದ ವಲಯವನ್ನು ಪ್ರವೇಶಿಸಲಿದ್ದಾನೆ. ಅವನು ಬೌದ್ಧಿಕ ಕಸರತ್ತಿನಲ್ಲೇ, ವಾದ ವಿವಾದಗಳಲ್ಲಿಯೇ ತೃಪ್ತಿಯನ್ನು ಕಾಣದೆ ಸಾಕ್ಷಾತ್ಕಾರದ ಚಂದ್ರ ಕಿರಣಗಳಿಗಾಗಿ ಹಾತೊರೆಯುತ್ತಾನೆ. ಸ್ವಾಮೀಜಿ ಎಷ್ಟು ಚೆನ್ನಾಗಿ ಹೇಳುತ್ತಾರೆ. ಹೀ ನೋ ಮೋರ್ ರೀಸನ್ಸ್, ನೋ ಮೋರ್ ಬಿಲೀವ್ಸ್ ಬಟ್ ಪರ್ಸೀವ್ಸ್. ಹೀ ನೋ ಮೋರ್ ಆರ್ಗ್ಯೂಸ್ ಬಟ್ ಸೆನ್ಸಸ್. ಅವನು ಇನ್ನೂ ವಾದ ವಿವಾದ ಮಾಡುವುದಿಲ್ಲ, ತರ್ಕ ವಿಚಾರ ಮಾಡುವುದಿಲ್ಲ. ಅವನು ಭಗವಂತನನ್ನು ಗ್ರಹಿಸುತ್ತಾನೆ, ಭಗವಂತನನ್ನು ಧರಿಸುತ್ತಾನೆ. ಇನ್ನು ಅವನು
ಬೌದ್ಧಿಕ ಚರ್ಚೆಯಲ್ಲಿ ತೃಪ್ತಿ ಕಾಣುವುದಿಲ್ಲ. ಅವನು ಕಣ್ಣಾರೆ ಭಗವಂತನನ್ನು ನೋಡುತ್ತಾನೆ. ಈ ಭಗವಂತನನ್ನು ನೋಡುವುದು, ಅವನೊಂದಿಗೆ ಮಾತನಾಡುವುದು, ಅವನ ಮಾತನ್ನು ಕೇಳುವುದು, ಅವನೊಂದಿಗೆ ಒಡನಾಡುವುದು, ನಿತ್ಯ ನಿರಂತರ ಅವನ ಸಾನ್ನಿಧ್ಯ ಸುಖದಲ್ಲಿ ರಮಿಸುವುದು, ಇದು ಮನುಷ್ಯ ಜೀವನದ ಎಲ್ಲಕ್ಕಿಂತ ಅಧಿಕ ಲಾಭವಲ್ಲದೆ ಮತ್ತೇನು? ಭಕ್ತರು ಹೇಳುವ ಪ್ರಕಾರ ಅವರಿಗೆ ಮೋಕ್ಷ ಕೂಡ ಬೇಡ. ಈ ಭಕ್ತಿ ರಸ ಮೋಕ್ಷಕ್ಕಿಂತ ಶ್ರೇಷ್ಠವಾದದ್ದು. ಇದೇ ಅತ್ಯುನ್ನತ ಪ್ರಯೋಜನ. ಜಗತ್ತಿನಲ್ಲಿ ಬಹಳಷ್ಟು ಜನ ಇದು ಯಾವುದನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರಿಗೆ ಇಂದ್ರಿಯ ಸುಖಗಳು ಬೇಕು. ಅವರಿಗೆ ಯಾವುದು ತಮಗೆ ಧನ ಕನಕ ಆಸ್ತಿ ಸಂಪತ್ತು ಭೋಗ ಸುಖಗಳನ್ನು ನೀಡುತ್ತದೆಯೋ ಅವಷ್ಟೇ ಪ್ರಯೋಜನಕರವಾದದ್ದು. ಅದರ ಆಚೆಯ ಭಕ್ತಿ, ಆತ್ಮ, ಅಮೃತತ್ವ, ಭಗವಂತ, ಧರ್ಮ ಇವೆಲ್ಲವುಗಳಲ್ಲಿ ಅವರಿಗೆ ಏನೂ ಆಸಕ್ತಿ ಒಲವು ಇಲ್ಲ. ಸ್ವಾಮೀಜಿ ಹೇಳುತ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಅವನವನ ಬಯಕೆಗಳಿಗೆ ತಕ್ಕಂತೆ ಅವನ ಪ್ರಯೋಜನ ದೃಷ್ಟಿ, ಯುಟಿಲಿಟಿ, ಪ್ರಯೋಜನ ದೃಷ್ಟಿ ತೀರ್ಮಾನಿಸಲ್ಪಡುತ್ತೆ. ಆದ್ದರಿಂದ ಜಗತ್ತಿನಲ್ಲಿರುವ ಕೋಟ್ಯಾನುಕೋಟಿ ಜನಗಳಿಗೆ ಯಾರಿಗೆ ನಿದ್ರೆ, ಆಹಾರ, ಭಯ, ಮೈಥುನ, ಹುಟ್ಟು, ಸಾವು ಇದೇ ಅವರ ಜೀವನದ ಸರ್ವಸ್ವವಾಗಿದೆಯೋ ಅವರಿಗೆ ಈ ಭಕ್ತಿಯ ಭಾಷೆ, ಭಕ್ತಿಯ ಮಹತ್ವ, ಅದರ ರಸ ಅರ್ಥವಾಗುವುದಿಲ್ಲ. ಅವರು ಭಕ್ತಿಯ ರಾಜ್ಯವನ್ನು ಪ್ರವೇಶಿಸಲು ಇನ್ನೂ ಎಷ್ಟೋ ಜನ್ಮಗಳನ್ನು ದಾಟಿ ಬರಬೇಕು. ಆದರೆ ಈ ಜಗತ್ತಿನಲ್ಲಿ ಜೊತೆಯಲ್ಲೇ ಇನ್ನೂ ಕೆಲವು ವ್ಯಕ್ತಿಗಳು ಯಾರಿಗೆ ಜಗತ್ತಿನ ಎಲ್ಲ ಭೋಗ ಸುಖಗಳು ಕೇವಲ ಮಕ್ಕಳ ಆಟಿಕೆಯಂತೆ ವ್ಯರ್ಥವೆನ್ನಿಸುತ್ತದೆಯೋ, ಯಾರಿಗೆ ಈ ಜಗತ್ತಿನ ಧನ ಕನಕ ವೈಭವ ಸಂಪತ್ತು ಐಶ್ವರ್ಯಗಳು ಕೇವಲ ಯಕ್ಕಶ್ಚಿತ್ತಾಗಿ ಅಲ್ಪವಾಗಿ ಗೋಚರಿಸುತ್ತವೆಯೋ ಅಂಥವರೂ ಇದ್ದಾರೆ. ಮತ್ತು ಭಕ್ತಿ ಮಾರ್ಗ ಇರುವುದು ಇವರಿಗಾಗಿ. ಸ್ವಾಮೀಜಿ ಮುಂದುವರಿಸುತ್ತಾರೆ, ನಾವು ಅದಾಗಲೇ ನೋಡಿದಂತೆ ಭಕ್ತಿಯಲ್ಲಿ 2 ಪ್ರಕಾರಗಳು ಇವೆ. ಮೊದಲನೆಯದು ವೈಧಿ ಭಕ್ತಿ ಅಥವಾ ಗೌಣಿ ಭಕ್ತಿ. ಎರಡನೆಯದು ಪರಾಭಕ್ತಿ ಅಥವಾ ರಾಗಾತ್ಮಿಕ ಭಕ್ತಿ ಅಥವಾ ಪ್ರೇಮಾ ಭಕ್ತಿ. ಗೌಣಿ ಭಕ್ತಿಯಲ್ಲಿ ಭಕ್ತ ಹಲವಾರು ಪ್ರತಿಮೆಗಳು, ಪ್ರತೀಕಗಳು, ವ್ರತ ನಿಯಮ ಆಚರಣೆಗಳು, ವಿಧಿ ವಿಧಾನಗಳು, ಪುರಾಣಗಳಲ್ಲಿ ಹೇಳಿದಂತಹ ನಿಯಮಗಳು ಇವನ್ನೆಲ್ಲ ಪಾಲಿಸುತ್ತಾನೆ. ಈ ಎಲ್ಲ ಬಾಹ್ಯ ಆಚಾರ ವಿಚಾರ ವಿಧಿ ನಿಯಮಗಳು ಯಾವುದನ್ನು ನಾವು ರಿಚುವಲ್ಸ್ ಎಂದು ಕರೆಯುತ್ತೇವೆಯೋ ಅವೆಲ್ಲ ಆಧ್ಯಾತ್ಮಿಕ ರಾಜ್ಯದಲ್ಲಿ ಸಂಚರಿಸುವ ಈ ಭಕ್ತನ ಬಾಲಕ ಹೆಜ್ಜೆಗಳನ್ನು ಬಲಪಡಿಸಲಿಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕು. ಸ್ವಾಮೀಜಿ ಹೇಳುತ್ತಾರೆ, ಎಷ್ಟೋ ಜನ ಅಜ್ಞಾನಿಗಳು, ಮತಾಂಧರು
ಈ ಎಲ್ಲ ವಿಧಿ ವಿಧಾನಗಳನ್ನು ಯಾವುವು ಅತ್ಯಂತ ಕಾವ್ಯಮಯವಾಗಿವೆ, ಸುಂದರವಾಗಿವೆ, ಸೂಕ್ಷ್ಮವಾಗಿವೆ, ಯಾವುವು ಆಧ್ಯಾತ್ಮಿಕ ವಿಕಾಸದ ಮೊದಲ ಸ್ತರಗಳಲ್ಲಿ ನಮಗೆ ಅತ್ಯಂತ ಅವಶ್ಯಕವಾದ ಆಧಾರವನ್ನು ನೀಡುತ್ತವೆಯೋ ಅವೆಲ್ಲವನ್ನು ಮೂಢನಂಬಿಕೆಯೆಂದು, ಅಜ್ಞಾನ ಎಂದು ತೆಗೆದುಹಾಕಲು ಪ್ರಯತ್ನಿಸುತ್ತಾರೆ. ಹೀಗೆ ಮಾಡುವ ಮೂಲಕ ಅವರು ಅತ್ಯಂತ ಅಮೂಲ್ಯವಾದದ್ದನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅವರು ಧರ್ಮದ ಸಾರವನ್ನು ಹಿಡಿಯುವ ಪ್ರಯತ್ನದಲ್ಲಿ ಸಾರವನ್ನು ಕಳೆದುಕೊಂಡು ಕರಟವನ್ನಷ್ಟೇ ಹಿಡಿದುಕೊಳ್ಳುತ್ತಿದ್ದಾರೆ. ಸ್ವಾಮೀಜಿ ಇನ್ನೊಂದು ಗಮನಾರ್ಹ ಅಂಶದ ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತಾರೆ. ಯಾವ ಧರ್ಮದಲ್ಲಿ ಈ ಎಲ್ಲ ಬಾಹ್ಯ ಆಚಾರ ವಿಧಿ ವಿಧಾನಗಳು ವಿಸ್ತೃತವಾಗಿ ಹರಡಿಕೊಂಡಿವೆಯೋ ಅಲ್ಲಿ ಮಾತ್ರ ಶ್ರೇಷ್ಠ ಆಧ್ಯಾತ್ಮಿಕ ವ್ಯಕ್ತಿಗಳು ಉದಿಸಿ ಬಂದು ಮಾನವತೆಯನ್ನು ಪಾವನಗೊಳಿಸಿದ್ದನ್ನು ನಾವು ವಿಶ್ವದಲ್ಲಿ ನೋಡುತ್ತೇವೆ. ಆದ್ದರಿಂದ ಈ ಎಲ್ಲ ಗೌಣಿ ಭಕ್ತಿಯ ಮೆಟ್ಟಿಲುಗಳು ಅಥವಾ ಮಜಲುಗಳು, ಎಕ್ಸ್ಟರ್ನಲ್ ರಿಚುವಲ್ಸ್, ವರ್ಷಿಪ್, ಬಾಹ್ಯ ಪೂಜಾ ವಿಧಿಗಳು ಇವೆಲ್ಲ ಬೆಳೆಯುವ ಸಸಿಗೆ ಸುಪುಷ್ಟವಾದ ನೀರು ಗೊಬ್ಬರವನ್ನು ನೀಡಿ ಆ ಸಸಿಯ ಬೆಳವಣಿಗೆಗೆ ಸಹಾಯಕವಾಗುತ್ತವೆ. ಆದ್ದರಿಂದ ಅವನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಮಾಡುವುದು ಅಷ್ಟು ಆರೋಗ್ಯಕರವಲ್ಲ. ಯಾರು ಇದನ್ನು ನಿವಾರಿಸಲು ನೋಡುತ್ತಿದ್ದಾರೆಯೋ ಅವರು ಕೇವಲ ಧರ್ಮಕ್ಕೆ ಸಾಮಾಜಿಕ ಸುಧಾರಣೆಯ ವೇಷವನ್ನು ಕೊಡಲು ಪ್ರಯತ್ನಿಸುತ್ತಿದ್ದಾರೆ. ಯಾವುದೂ ಅಷ್ಟು ಸಮಂಜಸವಾದುದಲ್ಲ. ಸ್ವಾಮೀಜಿ ಹೇಳ್ತಾರೆ, ಯಾರು ಈ ಬಗೆಯ ವ್ಯಕ್ತಿಗಳು ಇದ್ದಾರಲ್ಲ ಅವರು ತಮ್ಮನ್ನು ತಾವು ಧಾರ್ಮಿಕರು ಎಂದು ಅಂದುಕೊಂಡಿದ್ದಾರೆ. ಆದರೆ ನಿಜವಾಗಿ ಅವರು ಧರ್ಮ ವಲಯದ ಆಚೆ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಅವರಿಗೆ ಇಹ ಮತ್ತು ಪರದ ಸುಖ ಬೇಕಾಗಿದೆ. ಅವರ ಪ್ರಕಾರ ಧರ್ಮ ಎಂದು ಹೇಳಿದಾಗ ಕೇವಲ ಒಂದಿಷ್ಟು ಸಮಾಜ ಸುಧಾರಣೆಗಳು, ಆಸ್ಪತ್ರೆಗಳನ್ನು ಕಟ್ಟಿಸು, ರಸ್ತೆಗಳನ್ನು ನಿರ್ಮಿಸು, ಅನ್ನದಾನ ಮಾಡು ಇತ್ಯಾದಿ. ಅವರಿಗೆ ಪರೋಕ್ಷವಾಗಿ ಕೇವಲ ತಮ್ಮ ಭೌತಿಕ ಸುಖ ಬೇಕಾಗಿದೆ, ಅದರ ಆಚೆಯದು ಅಲ್ಲ. ಸ್ವಾಮೀಜಿ ಹೇಳುತ್ತಾರೆ, ಇಂತಹ ವ್ಯಕ್ತಿಗಳು ಯಾರು ಅಜ್ಞಾನ ಮತ್ತು ಮೂಢನಂಬಿಕೆಗಳಿಂದ ಕೂಡಿದ ಒಂದು ವಿಚಿತ್ರ ಸ್ವಭಾವದಿಂದ ಕೂಡಿದ್ದಾರೆಯೋ, ಯಾರು ತಮ್ಮನ್ನು ಧಾರ್ಮಿಕರು ಎಂದು ಸೋಗು ಹಾಕಿಕೊಂಡು ಸಮಾಜದ ಮುಂದೆ ತೋರಿಸಿಕೊಳ್ಳ ಬಯಸುತ್ತಾರೆಯೋ ಅವರು ಸಾಧ್ಯವಾದಷ್ಟು ಬೇಗ ತಮ್ಮನ್ನು ತಾವು ನಾಸ್ತಿಕರು ಅಥವಾ ಜಡವಾದಿಗಳು ಎಂದು ಕರೆಸಿಕೊಂಡರೆ ಜಗತ್ತಿಗೆ ಕ್ಷೇಮ. ಧರ್ಮದ ಹೆಸರಿನಲ್ಲಿ ಆಚಾಡಭೂತಿತನ ಸಲ್ಲದು. ಕೊನೆಯ ವಿಚಾರಕ್ಕೆ ಸ್ವಾಮೀಜಿ ಬರ್ತಾರೆ. ಬಹಳ ಅರ್ಥಗರ್ಭಿತವಾಗಿ ಸ್ವಾಮೀಜಿ ಒತ್ತಿ ಹೇಳುತ್ತಾರೆ, ನಾವು ಒಂದು ಹನಿ ಅನುಷ್ಠಾನ ಮಾಡಿದರೆ ಸಾಕು, ಅದು ಮಿಲಿಯ ಮಾತುಗಳಿಗಿಂತ ಬಹಳ ಶ್ರೇಷ್ಠವಾದದ್ದು. ಈ ಮತಾಂಧರು ಧರ್ಮದ ಪಾಲನೆಯ ಸೋಗು ಹಾಕಿಕೊಂಡವರು ತಮ್ಮ ಎಲ್ಲ ಅಜ್ಞಾನ ಮತ್ತು ಮೌಢ್ಯತೆಯ ಧೂಳಿನ ನಡುವೆ ಮೇಲೆದ್ದು ಬಂದಂತಹ ಒಬ್ಬನೇ ಒಬ್ಬ ಆಧ್ಯಾತ್ಮಿಕ ಸಂತನನ್ನು ನಮಗೆ ತೋರಿಸಿಕೊಡಲಿ.
ಆಗುವುದಿಲ್ಲ. ಹಾಗಾದರೆ ಅವರು ಮೊದಲು ಬಾಯಿ ಮುಚ್ಚಿ ತಮ್ಮ ಹೃದಯದ ಬಾಗಿಲುಗಳನ್ನು ತೆರೆಯಲಿ ಮತ್ತು ಋಷಿಗಳ ಆ ಅಮರ ಅಮೃತವಾಣಿಯನ್ನು, ಯಾವ ಋಷಿಗಳು ತಾವು ಏನನ್ನು ಮಾತನಾಡುತ್ತಿದ್ದೇವೆಯೋ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಸಾಕ್ಷಾತ್ಕರಿಸಿಕೊಂಡಿದ್ದಾರೆ, ಆ ಋಷಿಗಳ ಅಮರ ಅಮೃತ ವಾರಿಯನ್ನು ತಮ್ಮ ಶ್ರೋತ್ರೇಂದ್ರಿಯದ ಮೂಲಕ ಪಾನ ಮಾಡಲಿ. ತನ್ಮೂಲಕ ಅವರು ಸತ್ಯಧಾಮಕ್ಕೆ ಪ್ರವೇಶವನ್ನು ಪಡೆಯುವಂತಾಗಲಿ. ಹೀಗೆ ಸ್ವಾಮೀಜಿ ಈ 3ನೆಯ ಅಧ್ಯಾಯ, ದ ಏಮ್ ಆಫ್ ಭಕ್ತಿಯೋಗ ರಿಯಲೈಸೇಷನ್, ಭಕ್ತಿಯೋಗದ ಗುರಿ ಸಾಕ್ಷಾತ್ಕಾರ, ಇದರಲ್ಲಿ ಮುಖ್ಯವಾಗಿ 3 ವಿಚಾರಗಳನ್ನು ತಿಳಿಯಪಡಿಸುತ್ತಿದ್ದಾರೆ. ಮೊದಲನೆಯದು, ಭಕ್ತನಿಗೆ ತರ್ಕ, ವಾದ ವಿವಾದ, ಚರ್ಚೆ, ಬೌದ್ಧಿಕ ಕಸರತ್ತು ಇವೆಲ್ಲ ಕೇವಲ ತನ್ನ ಶ್ರದ್ಧೆಯನ್ನು ಬಲಪಡಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಕು, ಅದರಾಚೆ ಬೇಡ. ಏಕೆಂದರೆ ಅವನು ಸಾಕ್ಷಾತ್ಕಾರದ ವಿಶಾಲ ವಲಯವನ್ನು ಪ್ರವೇಶಿಸಲಿದ್ದಾನೆ. ಭಗವಂತನನ್ನು ನೋಡುವುದು, ಅವನೊಂದಿಗೆ ಮಾತನಾಡುವುದು, ಅವನೊಂದಿಗೆ ಒಡನಾಡುವುದು, ನಿತ್ಯ ನಿರಂತರ ಅವನ ಸಾನ್ನಿಧ್ಯ ಸುಖದಲ್ಲಿ ಇರುವುದು ಮನುಷ್ಯ ಜೀವನದ ಎಲ್ಲಕ್ಕಿಂತ ಹೆಚ್ಚಿನ ಯುಟಿಲಿಟಿ, ಪ್ರಯೋಜನ, ಲಾಭ, ಮೋಕ್ಷಕ್ಕಿಂತ ಅಧಿಕವಾದದ್ದು. ಆದರೆ ಇದು ಬಾಲಬುದ್ಧಿಯವರಿಗೆ, ಯಾರಿಗೆ ದಿನದಿನದ ಜೀವನದ ನಿದ್ರೆ, ಆಹಾರ, ಭಯ, ಮೈಥುನಗಳೇ ಪ್ರಧಾನವಾಗಿವೆಯೋ ಅವರಿಗೆ ಅರ್ಥವಾಗುವುದಿಲ್ಲ. ಮೊದಲ ವಿಚಾರ. ಎರಡನೆಯ ವಿಚಾರ, ಸ್ವಾಮೀಜಿ ಹೇಳುವುದು ಭಕ್ತಿಯ 2 ಭಾಗಗಳು. ಮೊದಲನೆಯದು ವೈಧಿಭಕ್ತಿ, ಎರಡನೆಯದು ಪರಾಭಕ್ತಿ. ವೈಧಿಭಕ್ತಿಯಲ್ಲಿ ಎಲ್ಲ ಬಾಹ್ಯ ಪ್ರತಿಮೆ, ಪ್ರತೀಕ, ಪೂಜೆ, ವ್ರತ, ಅನುಷ್ಠಾನ ಇವೆಲ್ಲ ಬೇಕು. ಇವು ಮುನ್ನಡೆಯುವ ಜೀವಾತ್ಮನಿಗೆ ಪ್ರಬಲ ಆಸರೆಯನ್ನು ನೀಡುತ್ತವೆ. ಇವು ಧರ್ಮದ ಅತ್ಯಂತ ಮಧುರವಾದ, ಸುಂದರವಾದ, ಕಾವ್ಯಮಯ ಸತ್ವಭಾಗ. 3ನೆಯ ವಿಚಾರ, ಸ್ವಾಮೀಜಿ ಹೇಳುತ್ತಾರೆ, ನೀವು ಒಂದು ಹನಿ, ಒಂದು ಮಾತನ್ನು ಜೀವನದಲ್ಲಿ ಪಾಲನೆ ಮಾಡುವ ಪ್ರಯತ್ನ ಮಾಡಿ. ಅದು ಮಿಲಿಯ ಮಾತುಗಳಿಗೆ ಸಮಾನ. ಮತ್ತು ನಿಮ್ಮ ಪ್ರಸ್ತುತ ಜಡವಾದ ಎಂಬ ಭಾವನೆಗಳು, ಸಮಾಜ ಸುಧಾರಣೆಯೇ ಧರ್ಮ ಎಂಬ ಭಾವನೆಗಳು, ಈ ಎಲ್ಲ ಭಾವನೆಗಳ ಧೂಳಿನಿಂದ ಯಾವ ಆಧ್ಯಾತ್ಮಿಕ ವ್ಯಕ್ತಿಯನ್ನು ನಿರ್ಮಾಣ ಮಾಡಲಾಗುವುದಿಲ್ಲ. ಆದ್ದರಿಂದ ನೀವು ಬಾಯಿ ಮುಚ್ಚಿ ಹೃದಯದ ಬಾಗಿಲು ತೆರೆದು ಋಷಿಗಳ ಅಮರ ಮರಣ ಹರಣ ವಾಣಿಗಳನ್ನು ನಿಮ್ಮ ಮನ ಬುದ್ಧಿಗಳಲ್ಲಿ ಧರಿಸಿಕೊಳ್ಳಿ. ತನ್ಮೂಲಕ ಸಾಕ್ಷಾತ್ಕಾರ ಅನುಭವ ಅರಳಿ ನಿಲ್ಲಲಿ. ಅತ್ಯಂತ ಸುಂದರವಾದ ಚಿಕ್ಕ ಅಧ್ಯಾಯ ಇದು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.